ಸ್ನೇಹಿತರೆ, ನೀವು ಯಾರಾದರೂ ಬೆಳೆ ವಿಮೆ ಕಟ್ಟಿದರೆ ನೀವು ಕಟ್ಟಿರೋಂಥ ಅರ್ಜಿ ಓಕೆ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಥವಾ ಯಾವ ಹಂತದಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿರ್ತೀನಿ. ವಿಡಿಯೋ ಪೂರ್ತಿ ನೋಡಿ ಮತ್ತು ಬೇರೆ ರೈತರಿಗೂ ಸಹ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಗೂಗಲ್ ಕ್ರೋಮ್ ಓಪನ್ ಮಾಡ್ಕೋಬೇಕು. ನಿಮ್ಮ ಮೊಬೈಲಲ್ಲೇ ಆಗಿರ್ಬೋದು, ಕಂಪ್ಯೂಟರ್ಲ್ಲೇ ಆಗಿರ್ಬೋದು. ಮೊಬೈಲಲ್ಲೇ ಏನು ಮಾಡ್ತಾರೆ ಅಂತಂದರೆ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಂಡ್ಬಿಟ್ಟು ಸಂರಕ್ಷಣೆ ಅಂತ ಟೈಪ್ ಮಾಡಿರಿ. ಸಂರಕ್ಷಣೆ ರನ್ ಟೈಮ್ ಎರರ್ ಬರ್ತಿದೆ. ಈ ರೀತಿ ಬರುತ್ತೆ. ಓಪನ್ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಅಫಿಷಿಯಲ್ ವೆಬ್ಸೈಟನ್ನೇ ಓಪನ್ ಮಾಡ್ಕೋಬೇಕು. samrakshane.karnataka.gov.in ಅಂತ ಏನಿದೆಯೋ ಇದು ಗೌರ್ಮೆಂಟು ವೆಬ್ಸೈಟ್. ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಇದನ್ನು ಓಕೆ ಮಾಡ್ಕೊಂಡ್ಮೇಲೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದ ನಂತರ ಇಲ್ಲೇನು ಚೇಂಜ್ ಮಾಡ್ಕೋಬೇಡಿ. ಖಾರಿಫ್ ಬೆಳೆ ಹಂಗೆ ಇರಲಿ, 2026-27ನೇ ಯಾವುದೋ ಬಿತ್ತನೆ ವರ್ಷವೂ ಹಂಗೆ ಇರಲಿ ಋತು. ಮತ್ತು ಮುಂದೆ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಮತ್ತು ಈ ರೀತಿ ಪೇಜ್ ಓಪನ್ ಆಗಿರುತ್ತೆ. ಈ ಪೇಜ್ ಓಪನ್ ಆದಾಗ ಇಲ್ಲಿ ಇಲಾಖೆಯಿಂದ ನೋಟಿಸು ಅಂತವೇನಿರ್ತಾವೆ, ಇದು ನೋಟಿಸ್ ಇದನ್ನು ಟಚ್ ಮಾಡಿಬಿಡಿ. ಇಲ್ಲಿ ಫಾರ್ಮರ್ಸ್ ಅಂತಿದೆಯಲ್ಲ, ಇದು ನಾವು ರೈತರು ಆಕ್ಸೆಸ್ ಮಾಡೋಂಥದ್ದು. ಇದಕ್ಕಿಂತ ಮುಂಚೆ ಇಲ್ಲಿ ಭಾಷೆ ಅಂತಿದೆಯಲ್ಲ, ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕನ್ನಡ, ಇಂಗ್ಲೀಷ್ ಇದೆ, ಇಲ್ಲಿ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲೇ ಆಗಿರ್ಬೋದು. ಆವಾಗ ಪ್ರೀಮಿಯಂ ಲೆಕ್ಕಾಚಾರ ಇಲ್ಲಿ ಕಾಣಿಸ್ತಿದೆ ನೋಡಿ, ಕರ್ಸರ್ ಇದೆಲ್ಲ. ಇಲ್ಲಿ ಪ್ರೀಮಿಯಂ ಲೆಕ್ಕಾಚಾರ, ವಿಮೆ ಮಾಡಿಸಬಹುದಾದ ಬೆಳೆಗಳು, ಕೆಳಗೆ ಅರ್ಜಿ ಸ್ಥಿತಿ ಅಂತಿದೆ. ಇನ್ನು ಕೆಳಗೆ ಗ್ರಾಮ ಪಂಚಾಯತಿ ಹುಡುಕೋದು ಎಲ್ಲ ಇದೆ. ಅರ್ಜಿ ಸ್ಥಿತಿ ಅಂತಿದೆಯಲ್ಲ, ಇದನ್ನು ಟಚ್ ಮಾಡ್ತೀನಿ ನಾನು. ಟಚ್ ಮಾಡಿದ ನಂತರ ಸೀಸನ್ನು ಮುಂಗಾರು 26-27ನೇ ಸಾಲು, ಪ್ರಪೋಸಲ್ ನಂಬರ್ ಅಂದರೆ ನಾವು ಅರ್ಜಿ ಹಾಕಿದಾಗ ಒಂದು ನಂಬರ್ ಬಂದಿರುತ್ತಲ್ಲ ಆ ನಂಬರು. ಅದು ನಮಗೆ ಗೊತ್ತಿರಲ್ಲ ಅಂತಂದರೆ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರೇ ಹಾಕಿದ್ರು ನಡೀತೈತೆ. ರಿಜಿಸ್ಟರ್ಡ್ ಮೊಬೈಲ್ ನಂಬರು ಮತ್ತು ಕ್ಯಾಪ್ಚಾ ಕೇಳುತ್ತೆ. ಈ ಕ್ಯಾಪ್ಚಾ ಹಾಕ್ಯಂತೀನಿ ನೋಡಿ. Q2TJD ಕ್ಯಾಪ್ಚಾ ಹಾಕ್ಕೊಂಡಿದ್ದೀನಿ. ಈಗ ನಂಬರ್ ಹಾಕ್ಯಂತೀನಿ ನೋಡಿ. ಹಾಕ್ಕೊಂಡಿದ್ದೀನಿ. ಈಗ ಸರ್ಚ್ ಅಂತ ಕೊಡ್ತೀನಿ ನೋಡಿ. ಇಲ್ಲಿ ಸರ್ಚ್ ಅಂತ ಕೊಟ್ಟೆ. ಈಗ ಈ ರೀತಿ ಬಂದಿದೆ ನೋಡಿ. ಈ ರೀತಿ ಬಂದಿದೆ. ಈ ರೀತಿ ಬಂದಾಗ ಪ್ರಪೋಸಲ್ ನಂಬರ್ ಅಂತಿದೆಯಲ್ಲ, ಇದನ್ನು ಕಾಪಿ ಮಾಡ್ಕೊತೀನಿ. ಇರಲಿ, ಬೇಕಾಗುತ್ತಿದ್ದು. ನೆಕ್ಸ್ಟು ಇದು ಬ್ಯಾಂಕಿನಿಂದ ಅನುಮೋದಿಸಿದೆ ಮತ್ತು ವಿಮಾ ಕಂಪನಿಗೆ ಸಲ್ಲಿಸಲಾಗಿದೆ. ಅಪ್ರೂವ್ಡ್ ಬೈ ಬ್ಯಾಂಕ್ ಆ್ಯಂಡ್ ಫಾರ್ವರ್ಡೆಡ್ ಟು ಇನ್ಶೂರೆನ್ಸ್ ಕಂಪನಿ. ಓಕೆ ಆಗೈತೆ ಇಲ್ಲಿ ಬ್ಯಾಂಕಿನ ಮಟ್ಟದಲ್ಲಿ. ಈಗ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಇಲ್ಲಿ ಪ್ರಸ್ತಾವನೆ ನಂಬರ್ ಅಂತ ಕೇಳುತ್ತೆ ನೋಡಿ. ಇನ್ನೂ ಇದು ಬರ್ತಾ ಇಲ್ಲ, ಬಟ್ ಬ್ಯಾಂಕಿಂದ ಓಪನ್ ಆಗುತ್ತೆ ಈ ಪೇಜು. ನೆಕ್ಸ್ಟ್ ಹಂತಗಳಲ್ಲಿ ಇದು ಓಪನ್ ಆಗುತ್ತಿದ್ದು. ನೆಕ್ಸ್ಟ್ ಹಂತದಲ್ಲಿ ಓಪನ್ ಆದಾಗ ಇದು ಪ್ರಸ್ತಾವನೆ ನಂಬರ್ ಆಗಲೇ ನಾನು ಏನು ಕಾಪಿ ಮಾಡ್ಕೊಳ್ಳೋಣ ಅದನ್ನ ಹಾಕ್ಕೊಂಡು ವ್ಯೂ ಡೀಟೇಲ್ಸ್ ಅಂತ ಕೊಟ್ಟಾಗ ಅಥವಾ ಹುಡುಕಿದಾಗ ಅದರದ್ದೆಲ್ಲ ಬರುತ್ತೆ ಯಾವ ಹಂತದಲ್ಲಿದೆ ಅಂತ. ಬಟ್ ಈಗಾದ್ರೂ ಸಹ ಒಂದು ಹಂತ ಮುಗಿದೈತೆ. ಯಾವುದು? ಬ್ಯಾಂಕಿಂದ ಓಕೆ ಆಗಿ ಇನ್ಶೂರೆನ್ಸ್ ಕಂಪನಿಗೆ ಹೋಗಿದೆ. ಈಗ ನಾನೇನು ಸರ್ಚ್ ಮಾಡಿದ್ನೋ ಇದು 31ರವರೆಗೂ ಡೇಟ್ ಇತ್ತು. ಅಂದರೆ ಎಂಟ್ರಿ ಮಾಡೋದಕ್ಕೆ, ಬೆಳೆ ವಿಮೆ ಮಾಡಿಸೋದಕ್ಕೆ 31ರವರೆಗೂ ಡೇಟ್ ಇರೋಂಥ ಒಂದು ಸರ್ವೆ ನಂಬರಿನ ಡೀಟೇಲ್ಸನ್ನು ಹಾಕಿದ್ದು ನಾನು. ಹಂಗಾಗಿ ಇನ್ನೂ 2 ದಿನ ಬಾಕಿ ಇರೋದ್ರಿಂದ, ಇನ್ನೂ 2-3 ದಿನ ಬಾಕಿ ಇರೋದ್ರಿಂದ ಈ ಪೇಜು ಓಪನ್ ಆಗಿರೋದಿಲ್ಲ ಅಂತ ಅನಿಸುತ್ತೆ. ಈ ರೀತಿ ನೀವೇ ಚೆಕ್ ಮಾಡ್ಕೋಬೋದು.